ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಅನ್ನೋದನ್ನು ನಿನ್ನೆ ನಾವು ಕೇಳೀವಿ. ಗುರು ತೋರಿಸದಲ್ಲದೆ ಕಾಣಿಸಿದಣ್ಣ ಮುಕ್ತಿ ಅನ್ನೋದನ್ನು ಕೇಳಿ ಆ ಶಿವನನ್ನು ನಾವು ಕಾಣಬೇಕಾಗಿದ್ರೆ ಮೊದಲ ಯಾವ ಮಾರ್ಗಕ್ಕೆ ಬರಬೇಕಾಗ್ಯದಂದ್ರೆ ಗುರುವಿನ ಮಾರ್ಗಕ್ಕೆ ಬರಬೇಕಾಗ್ಯದ. ಅದಕ್ಕೆ ಬಸವಣ್ಣವ್ರು ಹೇಳಿದಾರಲ್ಲ, ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೇ ಮೊದಲು, ಶಿವ ಪಥವನರಿವಡೆ ಗುರುಪಥವೇ ಮೊದಲು ಅಂತೇಳ್ಯಾರ. ಆ ಶಿವನನ್ನು ಕಾಣಬೇಕಾದ್ರೆ, ಶಿವನನ್ನು ನೋಡಬೇಕಾದ್ರೆ ಇಲ್ಲಿ ಗುರುವಿನ ಮಾರ್ಗ ಅನ್ನೋದ ನಮ್ಮೆಲ್ಲರಿಗೂ ಬೇಕಾಗ್ಯದ. ಅಂಥ ಗುರುವಿನನ್ನು ಹುಡುಕಾಡ್ಲಿಕ್ಕೆ ಎಲ್ಲ ಲಿಂಗ ಮಿರಿಗಿಯ ಗ್ರಾಮವನ್ನು ಬಿಟ್ಟು ಹೋಗಿದ್ದಾರೆ. ಒಬ್ಬ ಜೀವನದೊಳಗ ಸಮರ್ಥ ಗುರು ನಮಗೆ ಭೇಟಿ ಆದರ ಸಮರ್ಥನೀಯನಾಗಿರುವಂಥ ಗುರು ನಮಗೆ ಭೇಟಿ ಆದರ ಇಡೀ ನಮ್ಮ ಬದುಕೆ ಬದಲಾವಣೆಯಾಗ್ತದೆ. ಸ್ವಾಮಿ ವಿವೇಕಾನಂದ ನಾಸ್ತಿಕನಾಗಿದ್ದ. ದೇವರು ಧರ್ಮ ನ್ಯಾಯ ನೀತಿ ಇಲ್ಲ ಅನ್ನುವಂಥ ಸ್ವಾಮಿ ವಿವೇಕಾನಂದಗ ರಾಮಕೃಷ್ಣ ಪರಮಹಂಸರು ಅನ್ನುವಂಥ ಗುರುಗಳು ಅವರ ಜೀವನದೊಳಗ ವಿವೇಕಾನಂದರಿಗೆ ಸಿಗುವುದರಿಂದ ಈ ನಾಡಿನೊಳಗ ದೇವರು ಧರ್ಮ ಸತ್ಯ ಅಂತ ಸಾರುವ ಭಾಗ್ಯ ಬಂತು ನಮಗೆ. ಯಾರಿಂದ? ಯೋಗ್ಯನಾಗಿರುವಂಥ ಗುರು ಬೇಕಾಗ್ಯದ ನಮಗೆ. ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಗಜದಂಡ ಸ್ವಾಮಿಗಳನ್ನುವಂಥ ಗುರುಗಳು ಸಿಗದರಿಂದ ಮೂರನ್ನ ಮೀರಿ ಆರನ್ನ ಏರಿ ಈ ರೂಢಿಯನ್ನು ಬಿಟ್ಟ ಭಗವಂತನ ರೂಢಿಯೊಳಗೆ ಹೋದರು ಸಿದ್ಧಾರೂಢರು. ಒಬ್ಬ ಗುರು ಸಿಗಬೇಕು ನಮಗೆ. ಗುರು ಸಿಗದ ದುರ್ಲಭದ. ಗುರು ನಮ್ಮ ಬದುಕಿನೊಳಗ ಸಿಗುವುದು ಬಹಳ ದುರ್ಲಭದ. ಒಬ್ಬ ಮೊಹಮ್ಮದೀಯ ಧರ್ಮದೊಳಗೆ ಹುಟ್ಟಿರುವಂಥ ಶಿಶುನಾಳ ಶರೀಫ, ಆ ಶಿಶುನಾಳ ಶರೀಫನಿಗೆ ಕಳಸ ಗ್ರಾಮದ ಗೋವಿಂದ ಭಟ್ರು ಅನ್ನುವಂಥ ಗುರುಗಳು ಸಿಗದರಿಂದ ಶರೀಫ ಹೋಗಿ ಈ ನಾಡಿನೊಳಗ ಶರೀಫ ಶಿವಯೋಗಿಯಾದ. 6 ಪುರಾಣ 18 ಶಾಸ್ತ್ರ ನನ್ನ ಬಗಲಾಗ ಪ್ರಭುಲಿಂಗ ಲೀಲಾ ನನ್ನ ತಲೆ ಮ್ಯಾಲ ಅಂತ ಹೇಳ್ದ ಶರೀಫ. ಅದರಿಂದ ಒಬ್ಬ ಗುರು. ನಾನು ನಿಮಗೆ ಈ ಮಾತುಗಳನ್ನು ಯಾಕೆ ಒತ್ತೆಯಾಗಿ ಹೇಳ್ತೀನಿ ಅಂದ್ರೆ, ನಾವು ಮೈ ಮೇಲೆ ಹಾಕೊಳ್ಳುವ ಒಂದು ಜಂಪರ್ ಪೀಸ್, 10 ರೂಪಾಯಿಯ ಜಂಪರ್ ಪೀಸ್ ತಗೋವಾಗ ಅಂಗಡಿಯೊಳಗೆ 10 ಸಲ ಯೋಚನೆ ಮಾಡ್ತೀವಿ. ಇದರ ಬಣ್ಣ ಹೆಂಗ, ಎಷ್ಟು ದಿನ ಬದುಕ್ತದ, ಇದರ ಗ್ಯಾರಂಟಿ ಏನು ಅಂತ ಕೇಳ್ತೀವಿ. 10 ರೂಪಾಯಿಯ ಜಂಪರ್ ಪೀಸ್ ತಗಾಗ ಯೋಚನೆ ಮಾಡ್ತೀವಿ. ಇಡೀ ಬದುಕನ್ನು ಉದ್ಧಾರ ಮಾಡುವಂಥ ಗುರುಗಳನ್ನು ಆಯ್ಕೆ ಮಾಡುವಾಗ ಯೋಚನೆಯನ್ನು ಮಾಡಿ ಗುರುಗಳನ್ನು ಆಯ್ಕೆ ಮಾಡ್ಕೋವಿ. ಇವತ್ತು ಹುಟ್ಟು ಗುರುಡನಾಗಿರುವಂಥ ಒಬ್ಬ ಪಂಚಾಕ್ಷರಿಗೆ ಅಲ್ಲೇ ಇಲ್ಲೇ ಭಿಕ್ಷೆ ಬೇಡುವಂಥ ಒಬ್ಬ ಹುಡುಗನಿಗೆ ಸಮರ್ಥವಾಗಿರುವಂಥ ಗುರುಗಳು ಸಿಕ್ಕರ, ಆ ಗುರುಗಳು ಸಿಗೋದರಿಂದ ಆನಗಲ್ಲ ಕುಮಾರಸ್ವಾಮಿಗಳನ್ನುವ ಗುರುಗಳು ಸಿಗೋದರಿಂದ ಆ ಪಂಚಯ್ಯ ಹೋಗಿ ಪಂಚಾಕ್ಷರಿ ಗವಾಯಿಯಾದ, ಪಂಚಾಕ್ಷರಿ ಶಿವಯೋಗಿಯಾದ, ಇಡೀ ನಾಡಿನ ಕಣ್ಣಿಲ್ಲದ ಮಕ್ಕಳಿಗೆ ದೇವರಾದರು. ಇದರಿಂದ ಒಬ್ಬ ಸಮರ್ಥ ಗುರು ಬೇಕು ನಮಗೆ. ಇವತ್ತಿನ ಜೀವನದಾಗ ನಮಗೇನಾಗ್ಯದ, ಆ ಗುರುನೂ ಇಲ್ಲ, ಆ ಗುರಿನೂ ಇಲ್ಲ, ನಮ್ಮ ಬದುಕನ್ನು ನಾವು ಮುಟ್ಟಲಾಗಿ. ಸಮರ್ಥನೀಯವಾಗಿರುವಂಥ ಗುರುಗಳು ನಮಗಿಲ್ಲ, ನಮ್ಮದೇ ಆಗಿರುವಂಥ ಗುರಿನೂ ನಮ್ಮ ಬದುಕನೇ ಆಗಿಲ್ಲ ಅಂದ ಮೇಲೆ
ಈ ಬದುಕ ಹೆಂಗ ಮುಟ್ಟಾಕ ಸಾಧ್ಯ ಅದ? ಅದಕ್ಕೆ ಈ ಯಲ್ಲಪ್ಪ ಗಟ್ಟಿ ಮನಸ್ಸನ್ನ ಮಾಡಿ ಕಾಲು ನಡಿಗೆಯಿಂದ ಏನ ಬರಲಿ, ಮಳೆ ಬರಲಿ, ಚಳಿ ಬರಲಿ, ಗಾಳಿ ಬರಲಿ, ಉರಿ ಬರಲಿ, ಬಿಸಿಲು ಬರಲಿ, ಒಮ್ಮೆ ಹೆಜ್ಜೆ ಮುಂದೆ ಇಟ್ಟೀನಿ ಅಂದ್ರೆ ಹಿಂದಿಡಬಾರ್ದು ಅಂತ ಗಟ್ಟಿ ಮನಸ್ಸು ಮಾಡ್ಯಾನ. ಇವು ವೈರಾಗ್ಯ ಪೂರ್ಣ ಇರಲ್ರಿ. ಕೇಳ ಎಳಿಗಿ ವೈರಾಗ್ಯ ಬರ್ತದ್ರಿ, ಕೇಳ ಎಳಿಗಿ ವೈರಾಗ್ಯ ಬರ್ತದ್ರಿ. ಇದನ್ನ ಮ್ಯಾಲಿಂದ ಆ ಕಡೆ ಹೋದೇವಂದ್ರೆ ಇದನ್ನು ಇಲ್ಲೇ ಜಾಡಿಸ್ತೇವೆ, ಮತ್ತು ನಂಬದಕ್ಕೆ ನಾವು ಓದ್ತೀವಿ. ನಿಂಬುದ ಅಲ್ಲ, ನಂದು ಹಂಗೆ ಆಗಿರ್ತದೆ. ನಾ ಯಾಕೆ ಹೇಳ್ತೀನಿ ಅಂದ್ರೆ ಗಟ್ಟಿಯಾಗಿರುವಂಥ ಬದುಕನ್ನು ಕಟ್ಕೋಬೇಕಾಗ್ತದೆ. ಅದಕ್ಕೆ ಇಲ್ಲಿ ಏನ ಬರಲಿ ಸದ್ಗುರುನಾಥ ನೀನು ದಯ ಒಂದು ಇರಲಿ ಅಂತ ಹೇಳಿ ಈ ಯಲ್ಲಪ್ಪ ಏನು ಮಾಡ್ಯಾನ, ಕಾಲು ನಡಿಗೆಯಿಂದ ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿದರ ಈ ನಾಡಿನೊಳಗ ಎರಡನೆಯ ಶ್ರೀಶೈಲ ಅನಿಸಿಕೊಂಡಿರುವ ಲಚ್ಚಾಣದ ಸಮೀಪವಾಗಿ ಬರ್ತಾರೆ. ಆ ಲಚ್ಚಾಣ ಸಮೀಪವಾಗಿ ಬಂದಾಗ ಆ ಲಚ್ಚಾಣದ ಸೀಮೆಯನ್ನು ಮುಟ್ಟಿದಾನ. ಆ ಲಚ್ಚಾಣದ ಸೀಮೆಯನ್ನು ಮುಟ್ಟಿ ಆ ಲಚ್ಚಾಣದ ಸೀಮೆಗೆ ನಮಸ್ಕಾರ ಮಾಡ್ಯಾನ. ಇದು ನನ್ನ ಗುರುನಾಥ ಕಾಲಿಟ್ಟಿರುವ ಭೂಮಿ, ಇದು ನನ್ನ ಗುರುನಾಥ ಪಾದ ಇಟ್ಟಿರುವ ಭೂಮಿ. ಇದು ಆ ಮಣ್ಣನ್ನು ಮೈ ತುಂಬ ಹಾಕ್ಕೊಂಡಾನ, ಆ ಮಣ್ಣನ್ನು ಮೈ ತುಂಬ ಹಚ್ಕೋತಾನ. ಯಾಕ? ಇದು ನನ್ನ ಗುರುನಾಥನ ಪುಣ್ಯದ ನೆಲ, ಪುಣ್ಯದ ನೆಲ. ಹೀಗೆ ಆ ಲಚ್ಚಾಣದ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಮುಂದೆ ಆ ಸಿದ್ಧಲಿಂಗರ ಸಮೀಪವಾಗಿ ಬರ್ತಾರೆ. ಬರೋದು ಒಂದೇ ತಡ, ಅದೇ ಹೊರಗಡೆ ಕಮರಿಯ ಮಠದೊಳಗ ಕೈವಲ್ಯ ಧಾಮದೊಳಗ ಸಿದ್ಧಲಿಂಗ ಮಹಾರಾಜರು ಕುಳಿತುಕೊಂಡಾರ. ಯಾವಾಗ ಸಿದ್ಧಲಿಂಗ ಮಹಾರಾಜರು ಕುಳಿತುಕೊಂಡಾರ, ಈ ಯಲ್ಲಪ್ಪ ಏನು ಮಾಡಿದನ ಅಂದರೆ ಬಂದಿದ್ದೆ ಬರನ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ಅಂದರೆ 8 ಅಂಗಗಳನ್ನು ದೇಹಕ್ಕೆ ನೆಲಕ್ಕೆ ಮುಟ್ಟಿದಾಗ ಅದಕ್ಕೆ ಸಾಷ್ಟಾಂಗ ಅಂತ ಕರೀತಿ. ಈ 8 ಅಂಗಗಳ ದೇಹ ನೆಲಕ್ಕೆ ಮುಟ್ಟಿ ಗುರುವಿನ ಪಾದ ಮುಟ್ಟುತ್ತಾನೆ. ಆ ಗಳಿಗೆಯೊಳಗೆ ಎಲ್ಲ ಲಿಂಗ. ಯಾವಾಗ ಸಾಷ್ಟಾಂಗವನ್ನು ಹಾಕಿ ಆ ಗುರುನಾಥನ ಹತ್ತಿರ ಬಾಗಿದ ತಲೆ ಮುಗಿದ ಕೈಯಿಂದ ನಿಂತುಕೊಂಡಾನ. ನೋಡ್ರಿ, ಇವೆಲ್ಲ ಕೇಳಬೇಕು. ಗುರುಗಳ ಹತ್ತಿರ ಹೆಂಗೆ ನಿಂತುಕೊಂಡಾನ? ಬಾಗಿದ ತಲೆ ಅದ, ಮುಗಿದ ಕೈಯಿಂದ ಗುರು ಸನ್ನಿಧಾನದೊಳಗ ಈ ಯಲ್ಲಪ್ಪ ನಿಂತುಕೊಂಡಾರ. ಯಲ್ಲಪ್ಪರು ನಿಂತುಕೊಂಡ. ಆಗ ಸದ್ಗುರುಗಳಾಗಿರುವಂಥ ಸಿದ್ಧಲಿಂಗ ಮಹಾರಾಜರ ಯಲ್ಲಪ್ಪನಿಗೆ ಒಂದು ಪ್ರಶ್ನೆ ಕೇಳ್ಯಾರ. ಏನು ಕೇಳ್ಯಾರ? ಮಗ ನೀನು ಯಾರು? ಮಗ ನೀನು ಯಾರು ಅಂತ ಕೇಳಿದರು. ಮಗ ನೀನು ಯಾರು ಅಂತ ಕೇಳಿ ಎರಡನೆಯ ಪ್ರಶ್ನೆಯನ್ನು ಮಾಡ್ಯಾರ. ನೀ ಎಲ್ಲಿಂದ ಬಂದೀಯಪ್ಪ, ನೀ ಎಲ್ಲಿಂದ ಬಂದಿ ಅಂತ ಕೇಳಿದರು. ಮೂರನೆಯ ಪ್ರಶ್ನೆ ಇಟ್ಟಿದ್ದಾರೆ, ನೀನು ಏನಾಗಬೇಕು ಅಂತ ಬಂದೀರಿ, ಜೊತೆಗೆ ಇಲ್ಲಿಗೆ ಯಾಕೆ ಬಂದೀರಿ. ನೋಡಿ ಸಿದ್ಧಲಿಂಗರ ಮಾತು ಹೆಂಗದ. ಆಗ ಯಲ್ಲಾಲಿಂಗ ಈ ಪ್ರಶ್ನೆಯನ್ನು ಕೇಳಿದಾಗ, ಈ ಮಾತನ್ನು ಕೇಳಿದಾಗ ಅವನೇನು ಅಂಜಲಿಲ್ಲ, ಅಳುಕಲಿಲ್ಲ. ಆ ಗಳಿಗೆಯೊಳಗೆ ಹೇಳ್ತಾನ, ಯಪ್ಪ ಗುರುನಾಥ, ಏ ಗುರುನಾಥ, ನಾನು ಮಿರಗಿ ಗ್ರಾಮದವನು. ನನ್ನ ತಾಯಿ ಕಾಶಿಬಾಯಿ, ನಮ್ಮಪ್ಪ ಶಿವಪ್ಪ. ನಾನು ಹಾಲು ಮತದವ. ನನಗೆ ಲಗ್ನ ಆಗಿತ್ತು, ಆದರೆ ಒಂದು ಮಗುನೂ ಆಗಿತ್ತ. ಆದರೆ ಒಂದೇ ದಿನ ಹೆಂಡತಿನೂ ಸತ್ತಾಳ, ಮಗನೂ ಸತ್ತಾಳೆ. ಇದೆಲ್ಲವನ ಬ್ಯಾಡ ಅಂತ ಹೇಳಿ
ನಿನ್ನ ಸನ್ನಿಧಾನಕ್ಕೆ ನಾ ಯಾರು ಅಂತ ತಿಳಿದುಕೊಳ್ಳಾಕ ಬಂದೀನಿ ಅಂತ ಯಲ್ಲಪ್ಪ ಸಿದ್ಧಲಿಂಗರಿಗೆ ಹೇಳ್ತಾನೆ. ಗುರುಗಳ ಪರೀಕ್ಷೆ ಇಲ್ಲದೆ ಯಾರನ್ನ ಒಪ್ಪಗೊಳ್ಳಲ್ರಿ. ಯಾಕ ಇದು ಖರೆ ಶಿಷ್ಯ ಅದಾನ ಏನು ಸುಮ್ಮನಾದನ ನೋಡಬೇಕಲ್ಲ. ಬೀಜ ಬಿತ್ತಬೇಕಾದ್ರೆ ಜರ ಹೊಲ ಹಸನ ಇರಬೇಕ್ರಿ. ಹಸನಿಯದ ಹೊಲದೊಳಗ ಬೀಜ ಬಿತ್ತಿದರ ಬೆಳೆ ಆಗ್ತದ, ಫಲ ಬರ್ತದ. ಕರಿಕೆ ಇರೋ ಹೊಲದಾಗ, ಹಸನ ಇಲ್ಲದ ಹೊಲದಾಗ, ಹಸಿ ಇಲ್ಲದ ಹೊಲದಾಗ ಬೀಜ ಬಿತ್ತಿದರ ಪ್ರಯೋಜನಕ್ಕೆ ಬರಲ್ಲ. ಯಾವನೋ ಒಬ್ಬ ಸಿದ್ಧಾರೂಢರ ಹತ್ತಿರ ಹೋಗಿದನಂತ. ಯಪ್ಪ ನನಗೆ ಉಪದೇಶ ಕೊಡುವಂತ ಹೋಗಿದನಂತ. ನನಗೆ ಉಪದೇಶ ಕೊಡುವಂದಗಳಿಗೆ ಸಿದ್ಧಾರೂಢರು ಅಂದ್ರೆ, ಏ ತಮ್ಮ ನಿನಗೆ ಉಪದೇಶ ಕೊಡ್ತೀನಿ ಇಲ್ಲ ಅನ್ನಲ್ಲ, ಆದ್ರೆ ನಾ ಹೇಳದಂಗೆ ನಡ್ಕೊ ಅಂದ್ರೆ ಅವ್ರು. ಏನು ಹೇಳ್ರಿ ಅಂದ. ಏನಿಲ್ಲ, ಅಲ್ಲಿ ಅಡುಗೆ ಮನ್ಯಾಗ ಹೋಗು, ಒಲೆ ಮುಂದೆ ಒಂದು ಮಸಿ ಅರಿವಿ ಅದ, ಅದನ್ನು ತಗೊಂಡು ಬಾ ಅಂದರು. ಆ ಒಲೆ ಮುಂದಿನ ಮಸಿ ಅರಿವಿ ಹೆಂಗಿತ್ತು ಅಂದ್ರೆ ಕಮುಟ ಮಸಿ ಅರಿವಿ ರೀ. ಕೈ ಹಿಡಿದ್ರನ ಮಸಿ ಹತ್ತಬೇಕು ಅಂಥ ಹೊಲಸಾದ ಕಮುಟಾದ ಮಸಿ ಅರಿವಿ ಇತ್ತ. ಅದನ್ನು ತಂದ ಸಿದ್ಧಾರೂಢರ ಮುಂದೆ ಇಟ್ಟ. ಆಗ ಸಿದ್ಧಾರೂಢರು ಹೇಳಿದರಂತ, ಏ ತಮ್ಮ ನಿನಗ ಉಪದೇಶ ಕೊಡ್ತೀನಿ ಇಲ್ಲ ಅನ್ನಲ್ಲ, ಆದ್ರೆ ಈ ಅರಿವಿನ ನಿಮ್ಮ ಮನೆಗೆ ಒಯ್ದು ನಾಳೆಗೆ ಮುಂಜಾನೆ ಮಠಕ್ಕೆ ಬರುವಾಗ ಇದಕ್ಕೆ ಬಣ್ಣ ಹೈಕೊಂಬ ಅಂತ ಹೇಳಿದರಂತ. ಆಗ ಶಿಷ್ಯ ಅಂದ, ಬಿಳಿ ಅರಿವಿಗಾದ್ರೆ ಬಣ್ಣ ಹಾಕಾಕ ಬರ್ತದ, ಇಂಥ ಕಮುಟ ಮಸಿ ಅರಿವಿಗೆ ಹೆಂಗೆ ಬಣ್ಣ ಹಾಕದ ಅಂದವ. ಆ ಮಸಿ ಅರಿವಿ ಮುಟ್ಟಿದ್ರೆ ಕೈಗೆ ಮಸಿ ಹತ್ತದ, ಅದಕ್ಕೆ ಯಾವ ಬಣ್ಣನೂ ಕುಂದ್ರಲ್ಲ. ಆಗ ಸಿದ್ಧಾರೂಢರಿಗಂತಾನ, ಗುರುನಾಥ ಇಂಥ ಅರಿವಿಗೆ ಬಣ್ಣ ಕುಂದ್ರಲ್ಲ ಅಂದವ. ಈ ಅರಿವಿಗೆ ಬಣ್ಣ ಕುಂದ್ರಲ್ಲ. ಹಾಗಾದರೆ ಸಿದ್ಧಾರೂಢರು ಅಂತಾರ, ಅರಿವಿ ಅಂತ ಅರಿವಿ ಹೊಲಸಾಗಿದ್ರೆ ಹೆಂಗೆ ಬಣ್ಣ ಕುಂದ್ರಲ್ಲ, ನಿನ್ನ ಮನಸ್ಸು ಅನ್ನದ ಈ ಅರಿವಿಕ್ಕಿಂತಲೂ ಹೊಲಸದ, ಅದಕ್ಕೆ ಹೆಂಗೆ ಉಪದೇಶ ಕೊಡೋದು ಅಂದ್ರವರು. ನಾನು ಹೇಳದ ಮನಸ್ಸು ನಿರ್ಮಲವಾಗಿದ್ದರೆ ಮಾತ್ರ ಅಲ್ಲಿ ಏನಾದರೂ ಉಪದೇಶ ಕೊಡಾಕ ಸಾಧ್ಯತೆ ಅದ. ಅದಕ್ಕೆ ಗುರುನಾಥ ಒಮ್ಮಿಂದೊಮ್ಮಲೆ ಪರೀಕ್ಷೆ ಇಲ್ಲದೆ ನಮ್ಮನ್ನು ಒಪ್ಪಿಕೊಳ್ಳಲ್ಲ. ಅಕ್ಕ ಮಹಾದೇವಿ ಏರು ಜೌವನದ ಸುಂದರ ತರುಣಿ, ಎಲ್ಲಿಯ ಉಡುತಡಿ ಎಲ್ಲಿಯ ಕಲ್ಯಾಣ. ಆಗಿನ ಕಾಲದೊಳಗ 18 ವರ್ಷದ ತರುಣಿಯಾಗಿರುವಂಥ ಅಕ್ಕ ಕಲ್ಯಾಣಕ್ಕೆ ಬರ್ತಾಳೆ. ಕೇಶ ರಾಶಿಯನ್ನು ದೇಹಕ್ಕೆ ಮರೆ ಮಾಡಿ ಹುಟ್ಟಿರುವ ಸೀರೆಯನ್ನು ಕೌಶಿಕನ ಕೈಯೊಳಗ ಕೊಟ್ಟ ಕಲ್ಯಾಣಕ್ಕೆ ಬಂದಾಗೆ ಅಲ್ಲಮ ಪ್ರಭುದೇವರ ಪರೀಕ್ಷೆ ಮಾಡ್ತಾರೆ. ನಾನು ಯಾಕೆ ಹೇಳಕತ್ತೀನಿ, ಗುರುಗಳಾದವರ ಪರೀಕ್ಷೆ ಇಲ್ಲದೆ ನಮ್ಮನ್ನು ಒಪ್ಪುಕೊಳ್ಳಲ್ಲ. ಆಗ ಆ ತಾಯಿ ಕಲ್ಯಾಣದ ಅನುಭವ ಮಂಟಪದೊಳಗೆ ಬಂದಾಗ ಸಿಂಹಾಸನದ ಮೇಲಿರುವಂಥ ಅಲ್ಲಮ ಅಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಮಾಡದ, ಉದ ಮದದ ಯೌವನವನೊಳಗೊಂಡ ಸತಿ ನೀನು ಇತ್ತಲೇತಕ್ಕೆ ಬಂದೆ ಯವ್ವ. ಸತಿ ಎಂದರೆ ಮುನಿವರು ಎಮ್ಮಯ್ಯ ಶರಣರು, ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕೊಳ್ಳೇರು, ಅಲ್ಲದಿದ್ದರೆ ತೊಲಗು ತಾಯೇ ನಮ್ಮ ಗುಹೇಶ್ವರನ ಶರಣರು ಸಂಘ ಸುಖ ಸನ್ನಿಹಿತವ ಬಯಸುವರೇ ಅಂತ ಕೇಳಿದ್ರು. ಯವ್ವ ನೀನು ಯಾವೂರ, ನಿನ್ನ ಗಂಡ ಯಾರು, ನೀ ಯಾಕೆ ಬಂದಿದಿ, ನಿನ್ನ ಹಕ್ಕಿಕತಿ ಹೇಳಿದ್ರ ಇಲ್ಲಿ ಇರು, ಇಲ್ಲ ಅಂದ್ರೆ ಬಂದು ದಾರಿ ಹಿಡ್ಕೊಂಡು ಹೋಗಂದ ಅಲ್ಲಮ್ಮ. ಅಟ್ಟೆ ಎತ್ತರದವಳಾಗಿರುವಂಥ ಅಕ್ಕ ಅಲ್ಲಮ್ಮನಿಗೆ ಹೇಳ್ತಾಳೆ, ಹರ ನೀನೇ ಗಂಡನಾಗಬೇಕೆಂದ ಅನಂತ ಕಾಲ ತಪಸಿದ್ದೆ ನೋಡ, ಹಸೆಯ ಮೇಲಣ ಮಾತು
ಬೆಸಗಳಲೊಟ್ಟಿದರೆ ಶಶಿಧರನ ಹತ್ತಿರ ಕಳುಹಿದರು ಎಮ್ಮವರು. ಭಸ್ಮವನೇ ಹೂಷೆ ಕಂಕಣವನೇ ಕಟ್ಟೆ ಚನ್ನ ಮಲ್ಲಿಕಾರ್ಜುನ ಗಂಡ ನೆನಗ ಹಿಂಗದ ನೋಡು ಪ್ರಭುದೇವಳು ಅಂದಳು ಆಕೆ. ಅಲ್ಲಿ ದೊಡ್ಡ ಕಲ್ಯಾಣದಾಗ ವಾದ ನಡೆಯುತ್ತದೆ. ನಾನು ಹೇಳುವಂಥ ಮಾತು ಏನದ ಅಂದ್ರೆ, ಗುರುಗಳಾದವರು ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಪರೀಕ್ಷೆ ಮಾಡಲಾರ್ದ ಒಪ್ಪುಗೊಳ್ಳಲ್ಲ. ಇವರೆಲ್ಲ ಮಾತುಗಳನ್ನು ಕೇಳಿರುವಂಥ ಗುರುಗಳು. ಯಾಕ ಬೆಂಕ್ಯಾಗ ಹಾಕಿದರ ಬಂಗಾರದ ಮಹತ್ವ ಗೊತ್ತಾಗ್ತದೆ. ಬೆಂಕ್ಯಾಗ ಹಾಕಲಾರದೆ ಬಂಗಾರದ ಬೆಲೆ ಗೊತ್ತಾಗಲ್ಲ. ಶ್ರೀಗಂಧ ತೆಯ್ದಾಗಲೇ ಅದರ ಗಂಧ ನಮಗೆ ತಿಳಿಲಿಕ್ಕೆ ಸಾಧ್ಯ ಅದ. ಕಬ್ಬ ಗಾಣದಾಗ ಹಾಕಿದ್ರೇ ಅದರ ರುಚಿ ನಮಗೆ ತಿಳಿಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಪರೀಕ್ಷೆ ಮಾಡುವಾಗ ಇದೆಲ್ಲವನ್ನು ಕೇಳಿದ ಮೇಲೆ ಆಗ ಗುರುನಾಥ ಯಾವ ಸಿದ್ಧಲಿಂಗ ಯಲ್ಲಪ್ಪನಿಗಂತಾನ ಇದು ಒಂದು ಯೋಗ್ಯವಾದ ವ್ಯಕ್ತಿ ಆಗ್ತಾನೆ ಅಂಥೇಳಿ ಆ ಯಲ್ಲಪ್ಪನಿಗೆ ಏನು ಮಾಡ್ತಾರಂದ್ರೆ, ಮಠದೊಳಗೆ ನೀ ಸೇವಾ ಮಾಡಿಕೊಂಡು ಇರುವಂತ ಯಾವಾಗ ಒಪ್ಪಿಗೆ ಕೊಟ್ರ, ಯಾವಾಗ ನೀನು ಈ ಕಮರಿ ಮಠದೊಳಗೆ ಇರುವಂತ ಹೇಳಿದರ, ಆಗ ಆ ಗಳಿಗ್ಯಾಗ ನಮ್ಮ ಎಲ್ಲ ಲಿಂಗನಿಗೆ ಎಷ್ಟು ಆನಂದ ಆಯಿತು ಅಂದ್ರೆ, ದೊರಕಿದ ಗುರು ನನ್ನ ಬಾಳನ್ನ ಬೆಳಕ ಮಾಡುವಂತ ದೊರಕಿದ ಗುರು ದೊರಕಿದ ಗುರು ದೊರಕಿದ ಪರಮಾನಂದ ಬೋಧ ಅರಿವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಪರಮಾ. ಆ ಎಲ್ಲ ಲಿಂಗನಿಗೆ ಎಷ್ಟು ಆನಂದ ಆಗ್ಯದಲ್ಲ, ದೊರಕಿದ ಸದ್ಗುರುನಾಥ ನನಗೆ ದೊರಕದ. ಸಜ್ಜಲಗುಡ್ಡ ಶರಣಮ್ಮನವರಂತ ಆಗ್ಯಾರ, ನೀವು ಹೆಸರು ಕೇಳಿರಬೇಕು. ಹಾಲು ಮತದೊಳಗೆ ಹುಟ್ಟಿರುವಂಥ ಯಮನವ್ವ, ಆಕೆಯ ಮೊದಲನೇ ಹೆಸರು ಯಮನವ್ವ. ಯಮನವ್ವ ಹಾಲು ಮತದೊಳಗೆ ಹುಟ್ಟಿರುವಂಥ ಯಮನವ್ವ ಗುಡುದೂರ ಬಸವಲಿಂಗ ಗುಡುದೂರ ತಾತನವರ ಆಶೀರ್ವಾದ ಆಗೋದರಿಂದ ಆ ಹೆಣ್ಣು ಮಗಳು ಎಷ್ಟು ದೊಡ್ಡವಳು ಆದಳು ಈ ನಾಡಿನ್ಯಾಗ ಅಂದ್ರೆ, ನಾನಾ ಅನ್ನುವಂಥ ಜಗದ್ಗುರುಗಳು ಆ ತಾಯಿಯ ದರ್ಶನಕ್ಕೆ ಹೋಗ್ತಿದ್ರು. ದರ್ಶನಕ್ಕೆ ಇಲ್ಲೇ ಸಜ್ಜಲಗುಡ್ಡ ಅಂತ ಅದೇ ಹುನಗುಂದ ಹತ್ತಿರ. ಇದೆಲ್ಲ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ, ಒಮ್ಮೆ ಗುರು ನಮಗೆ ಸಿಗಬೇಕು. ಹಂಗೆ ಈ ಗುರುವಿನ ಪಡ್ಕೊಂಡಿರುವಂಥವನಿಗೆ ಮಠದಾಗ ಇವನಿಗೆ ಏನು ಸೇವಾ ಕೊಟ್ಟಾರಂದ್ರೆ, ಮಠದಲ್ಲಿರುವಂಥ ದನಗಳನ್ನು ಕಾಯೋದು ನೋಡ್ರಿ ಕೆಲಸ. ಮಠದಾಗ ಯಾವುದೇ ಇರಲಿ ಕಾಯ್ಕ ನೋಡಿ. ಇವ ಲಚ್ಚಾಣದೊಳಗೆ ದನಗಳನ್ನು ಕಾಯ್ತಾ ಇದ್ದಾನೆ, ಮಠದೊಳಗೆ ಎಂಡಿ ಕಸ ಮಾಡ್ತಾನೆ. ಏನು ಮಠದಾಗ ಕೆಲಸ ಅದಾವ ಅದನ್ನು ಇದೇ ಮಾಡಬೇಕು ಇದೇ ಬಿಡಬೇಕು ಅಂತಿಲ್ಲ. ಎಲ್ಲ ಗುರುವಿನ ಸೇವಾ ಅಂತ ಹೇಳಿ ದನಗಳನ್ನು ಕಾಯ್ದಾನ, ಎಂಡಿ ಕಸ ಮಾಡ್ಯಾನ, ಕಸ ಹೊಡೆದಾನ, ನೀರು ತಂದಾನ, ಹಾಸಿಗೆ ಹಾಸ್ಯಾನ, ದಾಸೋಹ ಮಾಡ್ಯಾನ. ಏನು ಬಂದದ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಮಾಡಾಕತ್ಯಾನ. ಸೇವಾ ಮಾಡಬೇಕು. ನನಗೆ ಹಿರಿಯರು 2 ವರ್ಷಗಳಿಂದ ಹೇಳ್ತಾರೆ, ಇಲ್ಲಿ ಸುಮಾರು ಜನಗಳು ಬೆಳಗಿನ ಜಾವ ಒಂದು 18 ಜನ ಬಂದ ಇಡೀ ಸಿದ್ಧಲಿಂಗ ಅಪ್ಪನ ಪೌಳಿನ ಆ ತೇರಿನ ಮುಂದೆ ಕಸ ಹೊಡೆದು ಹೋಗ್ತಾರೆ. ಅಂದರೆ ಅವ್ರ ಸೇವಾ ಮೆಚ್ಚಗೋಬೇಕು. ನಾವು ಸೇವಾ ಮುಂಜಾನೆ ನಮ್ಮ ಮನೆ ಮುಂದೆ ನಮಗೆ ಕಸ ಹೊಡ್ಕೊಂಡ ರಂಗೋಲಿ ಹಾಕ್ಲಿಕ್ಕಾಗಲ್ಲ. ಆದರೆ ಮನೆಯಿಂದ ಎದ್ದು ಬಂದ ಇಡೀ ಸಿದ್ಧಲಿಂಗನ ಪೌಳಿ ಕಸ ಹೊಡಿತಾರೆ. ಅಂದರೆ ಇದು ಸೇವೆ ಅಂತ ಕರೀತಿ. ಸೇವಾ ಧರ್ಮ ಪರಮಧರ್ಮ ಯೋಗಿನಾಂ ಅಪ್ಯಗಮ್ಯ ಅಂತಾರೆ. ಸೇವಾ ಮಾಡಬೇಕ್ರಿ. ಸೇವೆ ಎಷ್ಟು ಪುಣ್ಯ ಇನ್ನು ಯಾವುದ್ರೊಳಗನೂ ಇಲ್ರಿ. DVG ಹೇಳ್ದ, ಏನಾದರಾಗ ಮೊದಲು ಕಸಬರಿಗೆಯಾಗುವಂತಾನೆ.
ಅಂದರೆ ಸೇವಾ ಮಾಡೋದಕ್ಕೆ ಕಲಿಬೇಕು. ಈಗೇನು ನೀವು ಹೋಗ್ತಿರಲ್ಲ, ಹೋಗುವಾಗ ಇದು ಹಾಸಿದ್ದನ್ನು ತೆಗೆದು ಇಟ್ಟು ಹೋರಿ, ಇದು ಒಂದು ಸೇವಾ. ಇದು ಎಲ್ಲರೂ ಬರೋಕ್ಕಿಂತ ಮೊದಲು ಬಂದ ಹಾಸ್ರಿ ಒಂದು ಸೇವಾ. ಯಾರ ಊಟ ಮಾಡಿ ಅಲ್ಲಿ ಇಲ್ಲಿ ಒಂದು ತಾಟ ಅನಿವಾರ್ಯವಾಗಿ ಪ್ಲೇಟ್ ಒಗೆದು ಹೋಗಿದ್ರು ಅಂದ್ರೆ ಅದನ್ನು ತೊಳೆದ ಮತ್ತೆ ಒಂದು ಕಡೆ ಇಡ್ರಿ, ಅದು ಸೇವೆ ಸೇವೆ ಸೇವೆ. ಅದು ಗುಂಪಾದಾಗಿರ ಸಿದ್ಧಲಿಂಗ ನಮ್ಮನ್ನು ನೋಡ್ತಾ. ಇದಕ್ಕೆ ಸೇವಾ ಧರ್ಮಗಳು ಅಂತ ಕರೀತೀವಿ ನಾವು. ಆದರೆ ಇವತ್ತಿನ ಈ ದಿನಮಾನದಾಗ ಈ ಸೇವಾನ ಹೋಗಿಬಿಟ್ಟವ್ರಿ ನಮ್ಮಲ್ಲಿ. ಎಲ್ಲರೂ ಬರೀ ಕುರ್ಚಿ ಮೇಲೆ ಕುಂದ್ರವ್ರಿ ಆಗೀವಿ, ಎಲ್ಲರೂ ಬರೀ ಮ್ಯಾಲ ಬೇಕನ್ನವ್ರಿ ಆಗಿವೆ ವಿನ ಸೇವಾದ ಭಾವಗಳೇ ನಮಗೆ ಬರಲ್ಲಾಗ್ಯಾವ. ಒಮ್ಮೆ ಗಂಡ ಹೆಣ್ತಿಗೆ ಹೇಳಿದನಂತ. ಏನು ಹೇಳಿದ? ಸೇವಾ ಮಾಡ ಅಂದನಂತ. ಅದು ಮೊದಲ ಅರ್ಧೋಟಿ. ಸೇವಾ ಮಾಡ ಅಂದಗಳಿಗೆ ಅಕ್ಕಿ ಅಂದಳಂತ, ಏನು ಮನ್ಯಾಗ ಒಳ್ಳೆಣ್ಣೆ ಕಡ್ಲಿ ಹಿಟ್ಟು ತಂದಿಟ್ಟಿದ್ದೇನಂತಂತದು. ಅವ ಅಂದ, ಸೇವಾ ಅಂದ್ರೆ ಅದು ಅಲ್ಲ, ಜರ ಮೈ ಕೈ ಒತ್ತದಕ್ಕೆ ಸೇವಾ ಅಂತಾರ ಅಂದವ. ಆಕೆ ಅಂದಳು, ನೀ ಏನು ದೊಡ್ಡ ಕಮಾಯಿ ಕಡ್ದಿದಿ ಅಂತ ಮೈ ಕೈ ಒತ್ತಲಿ ಅಂದಳು. ನೀ ನೋಡಿದ್ರೆ ಕನ್ನಡ ಶಾಲೆ ಮಾಸ್ತರ್ ಇದ್ದೀರಿ, ಮನ್ಯಾಗ ಉಂಡ ಅಲ್ಲಿ ಮಕ್ಕಳಿಗೆ 2 ಪಾಠ ಹೇಳಿ ಬಂದಿದಿ, ಇನ್ನೂ ಮಕ್ಕಳ ಮುಂದೆ ಒದರಿ ಗಂಟಲು ಭಾಳ ಹೈರಾಣಾಗಿರ್ಬೇಕು, ಒತ್ತಂದ್ರೆ ಕುತ್ತಿಗೆ ಒತ್ತಿನ ಅಂಥದ್ದು. ಇದನ್ನು ಸೇವಾ ಅಂತಾರನ್ರಿ. ಸೇವೆಗಳ ಇಡೀ ನಮ್ಮ ಬದುಕನ್ನು ಬದಲಾವಣೆ ಮಾಡ್ತಾವೆ. ಧಾರವಾಡದ ಮೃತ್ಯುಂಜಯಪ್ಪಗಳನ್ನವರಾಗ್ಯಾರ. ಆ ಧಾರವಾಡದ ಮೃತ್ಯುಂಜಯಪ್ಪಗಳ ಅಥಣಿಯ ಮುರುಗೇಂದ್ರ ಸ್ವಾಮಿಗಳ ಸೇವಾ ಮಾಡಿ 2ನೇ ಬಸವಣ್ಣ ಅನಿಸಿಕೊಂಡ್ರಿ. ನಾಡಿನ್ಯಾಗ ನೆನಪಿಡ್ರಿ. ಎದರಿಂದ? ಸೇವೆ ಸೇವೆ ಸೇವೆ. ಅದಕ್ಕೆ ನಿಮಗಳಿಗೆ ಈ ಒಂದು 20 ದಿನ ಈ ಮಠದಾಗ ಎಲ್ಲ ಸೇವಾ ಅದಾವೆ. ಆಗಲೇ ನನಗೆ ರವಿಗೌಡರು ಬಂದು ಒಂದು ಮಾತು ಹೇಳಿದ್ರೆ, ಇಲ್ಲೇನು ಕೆಲವು ಜನಗಳ ಎಲೆಯ ಮರಿಯ ಕಾಯಿಯಂತೆ ಸೇವಾ ಮಾಡ್ತಾರಲ್ರಿ ಅಜ್ಜಾರ, ಅವರಿಗೆ ನಾಳೆಯ ದಿನ ಈ ವೇದಿಕೆ ಮೇಲೆ ಸನ್ಮಾನ ಮಾಡೋಣ ಅಂದರು. ಭಾಳ ಖುಷಿ ಅನ್ನಿಸ್ತು ನನಗೆ. ಅಂಥವ್ರನ್ನು ನಾವು ಗುರುತಿಸ್ಬೇಕಾಗ್ಯಾದ. ದೊಡ್ಡವರಿಗೆ ಎಲ್ಲರೂ ಶಾಲೆ ಹಾಕ್ತಾರೆ ಇಲ್ಲನಲ್ಲ, ದೊಡ್ಡವರಿಗೆ ಎಲ್ಲರೂ ಮ್ಯಾಲೆ ಕುಂದರ್ಸ್ತಾರೆ ಇಲ್ಲನಲ್ಲ, ಆದರೆ ಕೆಳಗಿನ ಕೆಲಸಗಳನ್ನು ಮಾಡಿ ಸಿದ್ಧಲಿಂಗನಿಗೆ ತೃಪ್ತಿಯಾಗುವಂಗೆ ನಡ್ಕೊಂಡಾರಲ್ಲ. ಅಡುಗೆ ಮಾಡೋದು ಹಿಡ್ಕೊಂಡು, ಜೊತೆಗೆ ನೀಡೋದು ಹಿಡ್ಕೊಂಡು ನೋಡ್ತೀನಿ. 10-10:30 ಆದ್ರನ ಕೆಲವು ಯುವಕರು ತಮ್ಮ ಮನೆಯೊಳಗೆ ತಂಬಿಗೆಯರು ಎತ್ತಿಡ್ತಾರ ಇಲ್ಲ, 10:00 ಎಲ್ಲ ಸಾಮಾನುಗಳನ್ನು ಒಳಗಿಟ್ಟು ಮತ್ತು ಆ ಕಟ್ಟಿ ತೊಳೆದು ನೀರು ಹೊಡೆದು ತಮ್ಮ ಮನೆಗೆ ಹೋಗ್ತಾರೆ 10:30-11 ಗಂಟೆಗೆ. ಇದು ಸೇವಾನೇ ಅಲ್ರಿ. ಇದನ್ನು ಬಿಟ್ಟರೆ ಇನ್ನೇನದ? ಅದಕ್ಕೆ ಸೇವೆಗಳು ಬಹಳ ದೊಡ್ಡ ಪರಂಪರೆಯಾಗಿರಬೇಕಾದ್ರೆ ಇಲ್ಲೇನೂ ಎಲ್ಲ ಲಿಂಗ ಸೇವೆಯನ್ನು ಮಾಡದ, ಸೇವಾ ಮಾಡದ. ತ್ರಿಕರಣಪೂರ್ವಕವಾಗಿ ಸೇವಾ ಮಾಡೋದು, ಒಳಗೊಂದು ಹೊರಗೊಂದು ಅಲ್ಲ. ಈಗ ಕೆಲವು ಮಂದಿ ಫೋಟೋ ಪೂರ್ತಿಯಾಗಿ ಸೇವಾ ಮಾಡೋರು ಇರ್ತಾರೆ ನೋಡಿ. ನಾನು ಈಗ ಲಗ್ನದಾಗಾರ ಇಲ್ಲ ಆರತಿ ಬೆಳಗಾಗ ನೋಡ್ತಿರಲ್ಲ, ಆರತಿ ಅಲ್ಲಿ ಇರ್ತದ, ಫೋಟೋ ತೆಗಿಯೋ ಬಂದಂದ್ರೆ ಕೈ ಹಿಡ್ಕೊಂಡಿರ್ತೀರಿ ಲಗ್ನದಾಗ ನೀವು. ಇವ್ರು ಆರತಿ ಬೆಳಗೋರು ಅಲ್ರಿ, ಫೋಟೋ ಪೂರ್ತಿಯಾಗಿ ಇವ್ರು ಬೆಳಗೋರು ಅಟೆ. ಹಂಗೆ ಸೇವೆ ಮಾಡಬೇಕಾದ್ರೆ ಮನಪೂರ್ಣವಾಗಿರ್ಬೇಕು. ನೀವು ಹಂಗೆ ಮಾಡಿ ನೋಡ್ರಿ, ಸಿದ್ದಪ್ಪ ನಾಳೆಗೆ ಗುಂಪಾದಾಗಿರಲ್ಲ, ನಿಮ್ಮ ಮನ್ಯಾಗ ಇರ್ತಾನ. ಹಂಗೆ ಮಾಡಬೇಕು ಸೇವೆ ನಾವು. ಹಂಗೆ ತ್ರಿಕರಣಪೂರ್ವಕವಾಗಿ ಅರ್ಪಣೆಯನ್ನು ಮಾಡಿದಾಗ ಕಾಯಾರ್ಪಣ, ಭಾವಾರ್ಪಣ ಮನಸಾರೆ ಮಾಡಬೇಕಾಗ್ಯ. ಇಂಥ ಸೇವೆಯನ್ನು ಲಚ್ಚಾಣದೊಳಗೆ ಈ ಎಲ್ಲ ಲಿಂಗ ಕೈಗೊಂಡಾನ. ಇಷ್ಟಕ್ಕೆ ಇನ್ನೂ ಇವನ ಪರೀಕ್ಷೆ ಮುಗೀತು ಅಂತ ಅಲ್ರಿ. ಈ ದನಗಳನ್ನು ಕಾಯೋದ್ರಲಿಂದ, ಸೇವಾ ಮಾಡೋದ್ರಿಂದ ಇವನು ಪರೀಕ್ಷೆ ಮುಗೀತು ಅಂತಲ್ಲ, ಇದಕ್ಕಿಂತಲೂ ಮುಂದಿನದೊಂದು ಪರೀಕ್ಷೆ ಇಟ್ಟಾರ ಸಿದ್ಧಲಿಂಗರು. ಎಲ್ಲ ಲಿಂಗರಿಗೆ ಒಮ್ಮೆ ಹೇಳ್ತಾರೆ, ಇಡೀ ಲಚ್ಚಾಣದಾಗ ಎಲ್ಲ ಲಿಂಗನೇ ಇಲ್ಲ, ಇಂಥ ಒಂದು 18 ಜನ ಎಲ್ಲ ಶಿಷ್ಯರು ಕರೆದು ಹೇಳಾಕತ್ಯಾರ, ನೋಡ್ರಪ್ಪ ನಾಳೆಯ ದಿನ ನಿಮ್ಮೆಲ್ಲರಿಗೆ
ಈ ಕುಲಿಮ್ಯಾಗ ಹಾಕಿ ಪರೀಕ್ಷೆ ಮಾಡ್ತೀನಿ. ನೋಡ್ರಿ ಗುರುಗಳು ಹೇಳಾಕತ್ಯಾರ, ನೂರಾರು ಜನ ಶಿಷ್ಯರದಾರಿ, ನಿಮ್ಮ ಎಲ್ಲರನ್ನ ಈ ಕುಲುಮೆಯೊಳಗೆ ಹಾಕಿ ನಾ ಪರೀಕ್ಷೆ ಮಾಡಬೇಕಾಗ್ಯದ. ಆ ಪರೀಕ್ಷೆಯೊಳಗೆ ಯಾರು ತೇರ್ಗಡೆ ಆಗ್ತೀರಿ ಅವರಿಗೆ ಮಂತ್ರೋಪದೇಶ ಮಾಡ್ತೀನಿ ಅಂದರು ಗುರುಗಳು. ಇನ್ನೂ 12 ವರ್ಷ ಆದ್ರೆ ಮಂತ್ರೋಪದೇಶ ಇಲ್ಲ ಎಲ್ಲಪ್ಪಗ. ನೆನಪಿಡ್ರಿ, ನಾವೆಲ್ಲ ಇವತ್ತು ಹೋದ್ರೆ ದೇವ್ರ ನಾಳೆಗೆ ವರ ಕೊಟ್ರ ಚಲೋ, ಇಲ್ಲಾಂದ್ರೆ ಗೆಟೌಟಿ ಅವ. ಯಾಕೆ ಅವಸರ ನಂಬುದು. 12 ವರ್ಷ ಏನು ಸೇವಾ ಮಾಡ್ತೀವಿ, 12 ವರ್ಷ ಮಂತ್ರೋಪದೇಶ ಇಲ್ಲ, ಬರೀ ಹೊರಗಿನ ಸೇವಾ, ಕಸ ಹೊಡೆಯೋದು, ಎಂಡಿ ಕಸ ಮಾಡೋದು, ದನ ಕಾಯೋದು, ನೀರು ತರೋದು, ತಾಡ್ ತೊಳೆಯೋದು, ಬರೀ ಇದೇ ಮಾಡ್ಯಾನೆ. ಇನ್ನ ಮಂತ್ರೋಪದೇಶ ನೀಡಿಲ್ಲ ಗುರುಗಳು. ಅಂದ್ರೆ ಆ ಯಲ್ಲಪ್ಪನಲ್ಲಿ ಎಷ್ಟು ತಾಳ್ಕೊಂಡು ಮಾಡ್ಯಾನ. ಹಿಂಗೆ ಸಮಾಧಾನದಾಗ ಮಾಡಬೇಕ್ರಿ. ಇವತ್ತೆಲ್ಲ ಏನಾಗ್ಯದೆ, ನಮ್ಮ ಹುಡುಗರಿಗೆ ಸಮಾಧಾನ ಅನ್ನೋದ ಇಲ್ಲ. ಈಗಿನ ಜನರಿಗೆ ಸಮಾಧಾನ ಇಲ್ಲ, ಎಲ್ಲ ಅವಸರ ಅವಸರ ಅವಸರ. ಸುಮ್ಮನೆ ಅವಸರ ಹೆಂಗಿರ್ತದೆ ಅನ್ನೋದಕ್ಕೊಂದು ತಮಾಷೆ ಒಂದು ಮಾತು ಹೇಳ್ತೀನಿ. ನಾನು ಹತ್ತಿರ ಮೊನ್ನೆ ಒಬ್ಬ ಬಂದಿದ್ದ, ಮುತ್ತಿಯವರ ಅಂದ. ಯಾಕಪ್ಪ ಅಂದೇನ. ಏನಿಲ್ರಿ, ನನಗೆ ಮಕ್ಕಳಾಗಂಗೆ ಆಶೀರ್ವಾದ ಮಾಡ್ರಿ ಅಂದವ. ನಮ್ಮೂರಾಗ ರೇವಣಸಿದ್ದೇಶ್ವರು ಭಾಳ ದೊಡ್ಡ ಗುಡಿ ಅದ. ನಾ ಹೇಳಿದೆ, ಯಪ್ಪ ಒಂದು 5 ಅಮಾಸೆ ಆ ದೇವರಿಗೆ ನಡ್ಕೊ, ನಿನ್ನ ಕಲ್ಯಾಣ ಆಗ್ತದೆ ಅಂತ ಹೇಳಿದೆ. 5 ಅಮಾಸೆ ಆಯಿತು, ಅವನಿಗೆ ಮಕ್ಕಳಾಗಲಿಲ್ಲ, ಮತ್ತೆ ಬಂದವ. ಹ್ಯಾಂಗ್ರಿ ಅಜ್ಜೋರ ಅಂದ. ಒಂದು 11 ಅಮಾಸೆ ನಡ್ಕೊಂಡ, ಅವಾಗೂ ಆಗಲಿಲ್ಲರಿ. ಇದು ಒಳ್ಳೆ ಗಂಟು ಬಿದ್ದು ಗಿರಾಕಿ ಅಂದೆ ನಾನು. ಒಮ್ಮೆ 25 ಅಮಾಸೆರೆ ನಡ್ಕೊಲೆ ತಮ್ಮ ಅಂದೆ ನಾ. 25 ಅಮಾಸೆನೂ ನಡ್ಕೊಂಡ ಮಕ್ಕಳಾಗಬಾರ್ದ್ರಿ ಅವನಿಗೆ. ಮತ್ತ ಬಂದ ಹ್ಯಾಂಗ್ರಿ ಅಂದ. ನಾಂದೆ, ಯಾರು ಭಕ್ತಿಯಿಂದ ನಿಷ್ಠೆಯಿಂದ ನಡ್ಕೊಂಡಾರ ಅವರಿಗೆಲ್ಲ ಮಕ್ಕಳಾಗ್ಯಾವಂದ್ರೆ ಮತ್ತು ನಿನಗೆ ಆಗಿಲ್ಲ ಅಂತೀರಿ ಅಂದ್ರೆ ತಮೆ ನೀನು ಲಗ್ನಾರ ಆಗ್ಯದ ಇಲ್ಲ ಅಂದೆ. ಮುತ್ತಿಯವ್ರ ನಾನು ಲಗ್ನನೇ ಆಗಿಲ್ರಿ ಅಂದವ. ಮತ್ತು ಎದಕ್ಕೆ ಬಂದಾನ್ರಿ ಮಗ ಅಂದ್ರೆ ನಾನು ಹೇಳುವ ಮಾತು ಅಂದ್ರೆ ಇಟ್ಟು ಅವಸರ ನಮ್ಮ ಬದುಕಿನ್ಯಾಗ. ಅದಕ್ಕೆ ತಾಳ್ಮೆ ಇರಬೇಕು ಮನುಷ್ಯನಿಗೆ. ಅದಕ್ಕೆ ಸಜ್ಜಲಗುಡಿ ಶರಣಮ್ಮನವರ ಮ್ಯಾಲಿನ ಮ್ಯಾಲೆ ಅಂತಿದ್ರೆ, ಯಪ್ಪ ಇವತ್ತು ಬೀಜ ಬಿತ್ತಿ ನಾಳೆಗೆ ಬೆಳೆ ಬಾ ಅಂದ್ರೆ ಹೆಂಗೆ ಬರ್ತಾವ, ತಾಳಿದ್ದ 4 ದಿನ ಬಾಳ್ತದ. ಇಂಥ ಬದುಕಿನೊಳಗೆ ಎಲ್ಲ ಲಿಂಗ ಇರಬೇಕಾದ್ರೆ ಸಿದ್ಧಲಿಂಗರು ಏನು ಹೇಳಿದ್ರೆ, ನಾನು ನಿಮ್ಮನ್ನು ಪರೀಕ್ಷೆ ಮಾಡ್ತೀನಿ. ಬಹುಶಃ ಈ ಪರೀಕ್ಷೆ ಇವತ್ತಿನ ದಿನಮಾನದಾಗ ನಮಗೆ ಸಾಧ್ಯ ಇಲ್ಲ. ಅವ್ರಿಗೆ ಏನು ಪರೀಕ್ಷೆ ಮಾಡಿದಾರೆ ಅಂದ್ರೆ, ಮಠದ ಈ ರಾಜಾಂಗಳ ಏನದಲ್ಲ, ಈ ರಾಜಾಂಗಳದೊಳಗೆ ತೆಗ್ಗು ತೋಡ್ತಿ. ಒಂದು ಎದೆ ಮಠ ತೆಗ್ಗನ್ನು ತೋಡಿ ಆ ತೆಗ್ಗಿನೊಳಗೆ ನಿಮ್ಮನ್ನು ಕುಂದರ್ಸ್ತೀವಿ. ಕುಂದರ್ಸಿ ಮ್ಯಾಲೆ ಪರ್ಸಿ ಹಾಕಿ ಅದರ ಮ್ಯಾಲೆ ಮಣ್ಣು ಮುಸ್ತೀವಿ. 3 ದಿನ ಈ ತೆಗ್ಗಿನ್ಯಾಗ ಯಾರು ಇದ್ದು ಬರ್ತೀರಿ ಅವ್ರಿಗೆ ಉಪದೇಶ ಅಂದರು ಸಿದ್ಧಲಿಂಗ ಮಹಾರಾಜ. ಎಲ್ಲವೂ ಗಟ್ಟಿ ಕಾಳ ಇರ್ತಾವನು, ಅದ್ರಾಗ ಅವಸರನು ಬಂದಿರ್ತಾವ ಒಂದಿವ್ಸ. ಅವ್ರಂದ್ರು ಏನೋ ಮಠದಾಗ ಸೇವಾ ಮಾಡಿ ಉಣ್ಣೋಣ ಅಂತ ಬಂದ್ರೆ ಇವ ಸಿದ್ದಪ್ಪ ನಮ್ಮನ್ನು ಪೂರ್ಣ ಸಾಯಿ ಹೊಡೆಯಂಗೆ ಕಾಣ್ತಾನೆ ಅಂದ್ರು ಒಂದಿವ್ಸ ಮಂದಿ. ಅವರು ಎಲ್ಲ ಏನು 100 ಜನ ಶಿಷ್ಯರಿದ್ರ ಅದ್ರಾಗ ಒಬ್ಬರೂ ತಯಾರಾಗಲಿಲ್ಲ. ಯಾಕ 3 ದಿನ ಅದು ಎದಿಮಠ ತೆಗ್ಗಿನ್ಯಾಗ ಮ್ಯಾಲ ಪರ್ಸಿ ಹಾಕಿ ಮಣ್ಣು ಮುಚ್ಚಿ ಗಾಳಿ ಆಡಲಾರ್ದಂಗ 3 ದಿನ ಇದ್ರೆ ನಾವು ಬದುಕಿ ಬರಾಕ ಸಾಧ್ಯ ಅದ ಏನು? ಅದಕ್ಕೆ ಆ ಎಲ್ಲ ಶಿಷ್ಯರಂದ್ರೆ ಇವ ನಮ್ಮನ್ನು ಉಳಿಸಲ್ಲ ಅಂಥೇಳಿ ಎಲ್ಲರೂ ಆ ಮಠದಿಂದ ಓಡಿ ಹೋಗಾಕತ್ತರು. ಆದರೆ ಎಲ್ಲರೂ ಓಡಿ ಹೋದ್ರನ ಈ ನಮ್ಮ ಯಲ್ಲಪ್ಪ ಆ ಗುರುನಾಥನ ಎದುರು ಹೇಳ್ತಾನ, ಗುರುನಾಥ ಬಂದಿದ್ದೆಲ್ಲ ಬರಲ್ದ್ಯಾಕ
ನಿನ್ನ ದಯ ಒಂದಿದ್ರೆ 3 ದಿನ ಅಲ್ಲ 3 ತಿಂಗಳು ಇದ್ದು ಬರ್ತೀನಿ, ಆ ಪರೀಕ್ಷೆ ಗೆದೀತೀನಿ ಅಂದ. ಇವ ನೋಡ್ರಿ ಹೆಂಗದ. ನೀ ಬರೇ 3 ದಿನ ಯಾಕ, ನಾನು 3 ತಿಂಗಳು ಇರಬೇಕು. ಹಿಂಗಾದಾಗನೇ ಗುರುವಿಗೆ ತೃಪ್ತಿ ಆಗ್ತದೆ. ಅವಾಗ ಗುರುನಾಥ, ಆ ಸದ್ಗುರುನಾಥ ಏನು ಮಾಡದನ ಅಂದ್ರೆ ನಿಜವಾಗಿನೂ ತೆಗ್ಗು ತೋಡಿದರು. ಎದಿಮಠ ತೆಗ್ಗಿನೊಳಗ ಯಲ್ಲಪ್ಪನನ್ನ ಪದ್ಮಾಸನ ಹಾಕಿ ಕುಂದರ್ಸ್ತಾರ. ಆ ತೆಗ್ಗಿನೊಳಗ ಪದ್ಮಾಸನ ಹಾಕಿಕೊಂಡು ಕುಳಿತಿರುವಂಥ ಯಲ್ಲಪ್ಪ, ಆ ಯಲ್ಲಪ್ಪನ ಮೇಲೆ ಫರ್ಶಿ ಹಾಕ್ಯಾರೆ, ದೊಡ್ಡದು ಫರ್ಶಿಯನ್ನು. ಫರ್ಶಿ ಎಳೆದ ಅದರ ಮೇಲೆ ಮಣ್ಣು ಮುಚ್ಚಿ ಎಲ್ಲರ ತಮ್ಮ ತಮ್ಮ ಮನೆಗೆ ಹೋಗಾಗಂತಾರ. ಈ ಯಲ್ಲಪ್ಪಗ ಏನು ಕಾಡಾಕತ್ತಿತ್ತಂತಾರ. ಇಂಥ ಪರೀಕ್ಷೆಯೊಳಗೆ ಏನು ಮನುಷ್ಯ ಉಳಿತದೇನು? ಇಂಥ ಪರೀಕ್ಷೆಯೊಳಗೆ ಏನು ಮನುಷ್ಯ ಬದುಕಾಕ ಸಾಧ್ಯ ಅದ? ಏನ ಇವ ಉಳಿಯಲ್ಲ, ಯಲ್ಲಪ್ಪ ಸಾಯ್ತಾನ ಅಂತಾರ. ಆದ್ರೆ ಒಳಗಿರುವ ಎಲ್ಲ ಲಿಂಗನಿಗೆ ಒಂದು ಆತ್ಮ ಧೈರ್ಯ ಅದ, ಗುರುನಾಮ ಸ್ಮರಣೆ ಅದ, ಭಗವಂತನ ಚಿಂತನೆ ಅದ. ಯಾಕ? ಆ ಗುರುವಿನ ಮರಿಲಿಲ್ಲ ಅಂದ್ರೆ, ಗುರುವಿನ ನಾಮಸ್ಮರಣೆ ಇದ್ರೆ 3 ದಿನ ಅಲ್ಲ 3 ವರ್ಷ ಇರಾಕ ಸಾಧ್ಯ ಅದ. ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಹರ ಧ್ಯಾನ ಮರಿಬ್ಯಾಡ ಸನ್ಯಾಸಿ. ಸ್ವಾನನಂತೆ ಕಂಡ ವಸ್ತು ಮೂಸಿ, ನೀನು ಭವದೆ ಬಿದ್ದಾದೆ ಭಭುಗಾಸಿ. ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ. ಹರ ಧ್ಯಾನ ಮರಿಬ್ಯಾಡ, ಹರ ಧ್ಯಾನ ಆ ಯಲ್ಲಪ್ಪನಿಗೆ ಸಿದ್ಧಲಿಂಗ ಮಹಾರಾಜರ ಪರೀಕ್ಷೆಯನ್ನು ತೇರ್ಗಡೆಯಾಗಲಿಕ್ಕ ಏನು ಅಂಜಲಿಲ್ಲ, ಅಳಕ್ಕಲಿಲ್ಲ. ಆ ಭೂಮಿಯೊಳಗ ತೆಗ್ಗಿನೊಳಗ ಕುಂದ್ರವಾಗ ಏನಂತ ಯೋಚನೆಯನ್ನು ಮಾಡಿದರು ಅಂದ್ರೆ, ಸಿದ್ಧಲಿಂಗರು ಹೇಳಿದ್ದಾರೆ, ಬದುಕಿ ಉಳಿದಾರ ನೀ ಸಿದ್ಧನಾಗ್ತೀರಿ. ಅಲ್ಲೇನು ನಿನಗೆ ಒಳಗ ಮುಚ್ಚಿನೆಲ್ಲ, ನೀ ಬದುಕಿ ಉಳಿದರ ಸಿದ್ಧನಾಗ್ತೀರಿ, ಇಲ್ಲದೆ ಹೋದರ ಬದ್ಧನಾಗ್ತೀರಿ ಅಂಥೇಳಿ. ಇದು ಗುರುಗಳ ಮಾತಿದು. ಇಷ್ಟ ಗುರುಗಳ ಹೇಳಿದ ಮೇಲೆ ಜೈ ಸಿದ್ಧಲಿಂಗ, ಜೈ ಸಿದ್ಧಲಿಂಗ, ಜೈ ಸಿದ್ಧಲಿಂಗ ಅಂತ ಹೇಳಿ ಆ ತೆಗ್ಗಿನೊಳಗ 3 ದಿನ ಒಂದೇ ಧ್ಯಾನದೊಳಗೆ ಕುಳಿತುಕೊಂಡ. ಏನು ಪದ್ಮಾಸನವನ್ನು ಹಾಕಿ ಆ ತೆಗ್ಗಿನೊಳಗ ಕುಳಿತುಕೊಂಡಾನ. ಇಡೀ ಲಜ್ಜಾಣದ ಸುತ್ತಮುತ್ತಲಿನ ಜನ ಬಂದು ನೋಡಿ 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 ಹೋಗ್ತಾರ. ಅವರಂತಾರೆ, ಯಲ್ಲಪ್ಪ ಹೋಗಿಬಿಟ್ಟಾನ. ಗುರುಗಳಿಗೊಂದು ಆತ್ಮವಿಶ್ವಾಸ ಇದೆ, ನನ್ನ ಶಿಷ್ಯ ಇಲ್ಲಿ ಗೆದೀತಾನೆ ಅನ್ನುವ ಆತ್ಮವಿಶ್ವಾಸ ಗುರುಗಳಲ್ಲಿ ಅದ. ಯಾವಾಗ 3 ದಿನ ಆ ತೆಗ್ಗಿನೊಳಗ ಆ ಸಿದ್ಧಲಿಂಗನ ನಾಮಸ್ಮರಣೆಯೊಳಗ ಆ ಗುರುವಿನ ಧ್ಯಾನದೊಳಗ ಉಳಿದ ಮೇಲೆ ಮುಂದೆ 3 ದಿನ ಕಳೆದ ಮೇಲೆ ಸಿದ್ಧಲಿಂಗರೇ ಮೇಲಿನ ಮಣ್ಣನ್ನು ತೆಗೆಯುತ್ತಾರೆ. ಆ ಮೇಲಿನ ಮಣ್ಣನ್ನು ತೆಗೆದ ಮೇಲೆ ಹಾಕಿರುವಂಥ ಬಂಡೆಯನ್ನು ತೆಗೆಯುತ್ತಾರೆ. ಆ ಪರ್ಶಿಯನ್ನು ತೆಗೆದಾಗ ಸಿದ್ಧಲಿಂಗ ಕುಂದ್ರುವಾಗ ಯಾಂಗ ಪದ್ಮಾಸನ ಹಾಕಿ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದನ ಅದೇ ಸ್ಥಿತಿಯೊಳಗನ 3 ದಿನ ಮ್ಯಾಲಿನ ಬಂಡಿ ತೆಗೆದ್ರನ ಅರಿವಿಲ್ಲದಂಗೆ ಕೂತ್ಕೊಂಡಾನ. ಅರಿವಿಲ್ಲ ನೋಡಿ, ಅವನದೆಂಥ ಧ್ಯಾನ ಇರಬೇಕು. 3 ದಿನನೂ ಏಕಕಾಲ ಅದೇ ಸ್ಮರಣೆಯೊಳಗ ಅದ ನೆನವಿನೊಳಗ ಇರಬೇಕಾದ್ರೆ ಬಂಡಿ ತೆಗೆದ ಮೇಲೆ ಸಿದ್ಧಲಿಂಗ ಮಹಾರಾಜಗ ಇಟ್ಟ ಆನಂದ ಆಗ್ಯದಲ್ಲ. ಆ ಸಿದ್ಧಲಿಂಗ ಮಹಾರಾಜರೇ ಸ್ವತಃ ತಾವೇ ಆ ತೆಗ್ಗಿನಿಂದ ಶಿಷ್ಯನಾಗಿರುವಂಥ ಯಲ್ಲಪ್ಪನನ್ನು
ಮ್ಯಾಲ ಕೈ ಹಿಡಿದು ಎತ್ತಗೋತಾರ, ಮ್ಯಾಲ ಕೈ ಹಿಡಿದು ಎತ್ತು. ಯಾವಾಗ ಯಲ್ಲಪ್ಪನಿಗೆ ಕೈ ಹಿಡಿದ, ಹಸ್ತ ಹಿಡಿದ ಮ್ಯಾಲ ಎತ್ತಿ ತನ್ನ ಎದಿಗಿ ಹೈಕೋತಾನ, ಎದಿಗಿ ಅಪ್ಕೋತಾನ. ಅವಾಗ ಒಂದು ಮಾತಂತಾನ, ಯಲ್ಲಪ್ಪ ನೀನು ಯಲ್ಲಪ್ಪನಲ್ಲ, ಈ ನಾಡಿನೊಳಗ ಎಲ್ಲರ ಲಿಂಗನಾಗ್ತೀರಿ, ನೀನು ದೇವ ಮಾನವನಾಗ್ತೀರಿ ಅಂತ ಅವತ್ತ ಹೇಳಿದರು. ನೀನು ಯಲ್ಲಪ್ಪನಲ್ಲ, ಎಲ್ಲರ ಲಿಂಗನಾಗ್ತೀರಿ, ನೀನು ನರನಲ್ಲ, ನೀನು ಸಾಮಾನ್ಯ ಮನುಷ್ಯನಲ್ಲ, ನೀನು ದೇವ ಮಾನವನಾಗ್ತೀರಿ. ಅದಕ್ಕಿಂತಲೂ ಮುಂದುವರೆದು ಒಂದು ಮಾತು ಹೇಳ್ಯಾರ, ಅದನ್ನು ನೆನಪಿಡೋರು. ಏನು ಹೇಳಿದರು ಸಿದ್ಧಲಿಂಗರಂದ್ರೆ, ನಿನ್ನಂಥ ಶಿಷ್ಯನನ್ನು ಪಡೆದ ನಾನೇ ಧನ್ಯ ಅಂದ್ರಂತ ಸಿದ್ಧಲಿಂಗ. ನಿನ್ನಂಥ ಶಿಷ್ಯ ನನಗೆ ಸಿಕ್ಕಿದ್ದ ನಾನೇ ಧನ್ಯ. ಯಾಕ ಈ ಸಿದ್ದಪ್ಪ ಮಹಾರಾಜ 4 ಮಠಗಳನ್ನು ಕಟ್ಟಿದರ, ಯಲ್ಲಾಲಿಂಗ ಮಹಾರಾಜ 365 ಮಠಗಳನ್ನು ಕಟ್ತಾನೆ, ನೆನಪಿಡು. ಯಾಕ ಅವತ್ತು ಸಿದ್ದಪ್ಪ ಮಹಾರಾಜ ಏನು ಹೇಳ್ದ, ನಿನ್ನಂಥ ಶಿಷ್ಯರನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಅವತ್ತ ಮಠದಾಗ ಈಗಂದ ಗುರುಗಳ ಇವತ್ತು ತೇರ್ಗಡೆ ಆದಾಗ ಅವನನ್ನು ಒಪ್ಪಿಗಂಡ ಅವ್ರಿಗೆ ಎಷ್ಟು ಆನಂದ ಆಗ್ಯದ ನೋಡಿ. ಶಿಷ್ಯ ಗುರುವಿನಕ್ಕಿಂತಲೂ ಮುಂದೆ ಹೋಗಬೇಕ್ರಿ. ಮಗ ತಂದೆಕ್ಕಿಂತಲೂ ಮುಂದೆ ಹೋದ್ರೆ ತಂದೆಗೆ ಆನಂದವಾಗ್ತದೆ. ಹಂಗೆ ಶಿಷ್ಯನಾದವ ಗುರುವಿನಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಗುರುನಾಥನಿಗೆ ಆನಂದವಾಗ್ತದಂತ. ಶಿಶುನಾಳ ಶರೀಫ ಗೋವಿಂದ ಭಟ್ರು ಹೊಂಟಿದರು. ಶರೀಫರಿಗೆ 18 ವರ್ಷ, ಗೋವಿಂದ ಭಟ್ಟರಿಗೆ 60 ವರ್ಷ. ಹಿಂಗೆ ದಾರ್ಯಾಗ ಹೊರಟಿದ್ರ, ಆ ದಾರಿ ಒಳಗೆ ಯಾರ್ದ ಒಂದು ಬಂಗಾರದ ಖಡ್ಗ ಬಿದ್ದಿತ್ತು, ಬಂಗಾರದ ಖಡ್ಗ. ಹಿಂಗೆ ಮುಂದೆ ಗುರುಗಳದಾರ, ಹಿಂದೆ ಶಿಷ್ಯ ಅದಾನ. ಗೋವಿಂದ ಭಟ್ರ ಅಂದ್ರೆ ಶರೀಫ ಸಣ್ಣವ, ಇದು ಯಾರ್ದೋ ಬಂಗಾರ ಬಿದ್ದದ, ಅಕಸ್ಮಾತ್ ಬಂಗಾರ ಅಂತೇಳಿ ಅವ ತಗೊಂಡನ ಅಂದ್ರೆ ಅದು ನಮ್ಮ ಧರ್ಮ ಅಲ್ಲ, ಅದು ಶಿಷ್ಯನ ಆಗಲ್ಲವ. ಏನಾದರೂ ಮಾಡಿ ಅವನ ಕಣ್ಣಿಗೆ ಕಾಣಲಾರ್ದಂಗೆ ಮಾಡಬೇಕಂತ ಆ ಬಂಗಾರದ ಖಡ್ಗದ ಮೇಲೆ ಬಲಗಾಲಿಟ್ಕೊಂಡು ನಿಂತರ್ರಿ. ಬಲಗಾಲಿಟ್ಕೊಂಡು ನಿಂತ ಶರೀಫನಿಗೆ ಹೇಳಿದ್ರಂತ, ಏ ಶರೀಫ, ಅಲ್ಲಿ ಹೊಲದಾಗ ಹೋಗಿ ಒಂದು ಎಕ್ಕಿ ಎಲಿ ತಗೊಂಬ, ಜರ ಗಾಂಜಿ ಸೇದೋಣ ಅಂದರು. ಯಾರು? ಗೋವಿಂದ ಭಟ್ರು. ಶರೀಫ ಎಲಿಯನ್ನು ತರಕ್ಕೆ ಹೋದ. ಇವರಿಗೇನು ಎಲಿ ಬೇಕಾಗಿರಲಿಲ್ಲ, ಈ ಬಂಗಾರದ ಖಡ್ಗ ನೋಡಂಗಾನ ಅಂತೇಳಿ ಅದ್ರ ಮೇಲೆ ಏನು ಕಾಲಿಟ್ಟಿದಾರಲ್ಲ, ಎಡಗಾಲಿನಿಂದ ಮಣ್ಣು ಮುಚ್ಚಿಬಿಟ್ರು ಗೋವಿಂದ ಭಟ್ರು. ಎಡಗಾಲಿನಿಂದ ಆ ಬಂಗಾರ ಖಡ್ಗ ಕಾಣಬಾರ್ದು ಅಂತ ಏನು ಮಣ್ಣು ಮುಚ್ಚಿದ್ರ, ಇವ ಎಲಿ ತಗೊಂಡು ಬಂದ. ಆಗಲೇ ಗೋವಿಂದ ಭಟ್ರು 4 ಹೆಜ್ಜೆ ಮುಂದೆ ಹೋಗಿದ್ರು. ಮುಂದೆ ಹೆಜ್ಜೆ ಮುಂದೆ ಹೋಗ್ಯಾರ, ಇವ ಎಲಿ ತಗೊಂಬಂದ. ಅವ್ರೇನು ಮಣ್ಣು ಮುಚ್ಚಿದ್ರಲ್ಲ ಅದ್ರ ಮ್ಯಾಲ ಇವ ವಾಂತಿ ಮಾಡ್ಕೊಳಕತ್ತಿದ್ದ, ಅದ್ರ ಮ್ಯಾಲ ವಾಂತಿ ಮಾಡ್ಕೊಳಕತ್ತಿದ್ದ. ಹೊಳ್ಳಿ ಗೋವಿಂದ ಭಟ್ರು ನೋಡಿದ್ರು, ಏನು ಮಾಡ್ಕೊಳಕತ್ತೀಯೋ ಶರೀಫ ಅಂದ. ಅವಾಗ ಗುರುನಾಥ, ಇಲ್ಲೇನ ನೀ ಬಂಗಾರ ಖಡ್ಗ ಮುಚ್ಚಿಟ್ಟಿದೆಯಲ್ಲ, ಅದು ಬರೇ ಮಣ್ಣು ಮುಚ್ಚಿದಿ, ಯಾರ್ದಾರ ಕಾಲಿಗೆ ಹೋಗಿ ಮತ್ತೆ ಅದು ತೆಗಿಬಾರ್ದು ಅಂತ ಅದ್ರ ಮ್ಯಾಲ ವಾಂತಿ ಮಾಡ್ಕೊಳಕತ್ತೀನಿ ಅಂದವ. ಆಗ ಗುರುನಾಥ ಹೇಳಿದನಂತ, ಇವತ್ತಿನಿಂದ ನೀನು ನನ್ನಕ್ಕಿಂತಲೂ ನೀ ದೊಡ್ಡವಾದ್ಯಪ್ಪ, ದೊಡ್ಡವಾದಿ. ಹಂಗ ಇಲ್ಲಿ ಸಿದ್ಧಲಿಂಗ ಮಹಾರಾಜ ಯಲ್ಲಾಲಿಂಗನಿಗೆ ಹೇಳ್ತಾನ, ನೀನು ನನ್ನಕ್ಕಿಂತಲೂ ದೊಡ್ಡವಾದಿ, ದೊಡ್ಡವಾದಿ. ಯಾಕ ಹಿಂಗೆ ಇದ್ರನ ಗುರು ಶಿಷ್ಯರು. ಗುರು ಏನು ಹೇಳ್ತಾನ ಶಿಷ್ಯ ಇರಬೇಕ, ಶಿಷ್ಯ ಏನು ಹೇಳ್ತಾನ ಗುರು ಇರಬೇಕ, ಅಂದ್ರೆ ಬದುಕಿಗೆ ಅರ್ಥ ಅದ. ಇವತ್ತು ನಾವು ಗುರುಗಳು ನಮ್ಮನ ಶಿಷ್ಯರು ಹೆಂಗದಾರಂದ್ರೆ ನಾವು ಆಡೋದೊಂದು ಮಾಡೋದೊಂದು ಇವತ್ತಿನ ಬದುಕಾಗ್ಯದ. ಆಡುವುದೊಂದು ಬ್ಯಾರೆ ತಮ್ಮ, ಮಾಡುವುದೊಂದು ಬ್ಯಾರೆ. ಆಡುವುದೊಂದು ಬ್ಯಾರೆ ತಮ್ಮ, ಮಾಡುವುದೊಂದು ಬ್ಯಾರೆ. ನುಡಿಯುವುದೊಂದು ಬ್ಯಾರೆ ಬ್ಯಾರೆ,
ನಡೆಯುವುದೊಂದು ಬ್ಯಾರೆ ತಮ್ಮ ಗಾಡುವುದೊಂದು ಬ್ಯಾರೆ ತಮ್ಮ ಮಾಡುವುದೊಂದು ಬ್ಯಾರೆ ಮಾತಿಗೊಮ್ಮೆ ಶಿವ ಶಿವ ಅಂತ ಹೇಳ್ತಿದ್ದಿ ಶಿವ ಅಲ್ಲದ ಕೆಲಸ ನೀ ಎಲ್ಲ ಮಾಡ್ತಿದ್ದಿ ಮಾತಿಗೊಮ್ಮೆ ಶಿವ ಶಿವ ಅಂತ ಹೇಳ್ತಿದ್ದಿ ಶಿವ ಅಲ್ಲದ ಕೆಲಸ ನೀ ಎಲ್ಲ ಮಾಡ್ತಿದ್ದಿ ರಾತ್ರಿಯಲ್ಲಿ ಪುಸ್ತಕ ಹಿಡ್ಕೊಂಡು ಮಜಾ ಮಾಡ್ತಿದ್ದಿ ರಾತ್ರಿಯಲ್ಲಿ ಪುಸ್ತಕ ಹಿಡ್ಕೊಂಡು ಮಜಾ ಮಾಡ್ತಿದ್ದಿ ಬಯಲಾರೆ ಹಗಲು ರಾತ್ರಿ ಭ್ರಮಣ ಬೊಗಳ್ತಿದೋ ತಮ್ಮ ಗಾಡುವುದೊಂದು ಬ್ಯಾರೆ ತಮ್ಮ ಮಾಡು ನುಡಿಯುವುದೊಂದು ಬ್ಯಾರೆ ಬ್ಯಾರೆ ನಡೆಯುವುದೊಂದು ಬ್ಯಾರೆ ತಮ್ಮ ಆಡುವುದೊಂದು ಬ್ಯಾರೆ ಆಗ ಯಲಾಲಿಂಗ ಮಹಾರಾಜರಿಗೆ ಸಿದ್ಧಲಿಂಗ ಮಹಾರಾಜರು ಏನು ಮಾಡಿದರು ಅಂದ್ರೆ ಅವನನ್ನು ಎದಿಗೆ ಎಪ್ಪಗೊಂಡ ನೀನು ನನಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ನಾಡಿನಲ್ಲಿ ಒಳ್ಳೆಯ ಮಠ ನಿರ್ಮಾಣ ಮಾಡ್ತೀಯ ಅಂತ ಹೇಳಿ ಅವತ್ತ ಬಲಗಿವಿಯೊಳಗ ಸಿದ್ಧಲಿಂಗ ಮಹಾರಾಜರ ಮಂತ್ರೋಪದೇಶವನ್ನು ನೀಡುತ್ತಾರೆ. ಅವತ್ತು ನೋಡಿ 12 ವರ್ಷದ ನಂತರ ಈ ಪರೀಕ್ಷೆಯೊಳಗ ತೇರ್ಗಡೆಯಾದ ಗಳಿಗೆಯೊಳಗ ಅವನನ್ನು ಎದಿಗೆ ಅಪ್ಪಗೊಂಡ ಆ ಪ್ರಸಂಗದೊಳಗ ಸಿದ್ಧಲಿಂಗ ಮಹಾರಾಜರ ಎಲ್ಲ ಲಿಂಗರ ಬಲಗಿವಿಳಿಯೊಳಗ ಮಂತ್ರೋಪದೇಶವನ್ನು ನೀಡುತ್ತಾರೆ. ಯಾವಾಗ ಮಂತ್ರೋಪದೇಶವನ್ನು ನೀಡಿದ್ದಾರೆ ಆ ಮಂತ್ರವನ್ನು ಸ್ವೀಕಾರ ಮಾಡಿರುವಂಥ ಆ ಮಂತ್ರವನ್ನು ಮನನ ಮಾಡುವಂಥ ಎಲ್ಲ ಲಿಂಗರಿಗೆ ಆ ಗಳಿಗೆಯೊಳಗ ಎಲ್ಲ ಲಿಂಗರ ಸಿದ್ಧಲಿಂಗರಿಗೆ ಕೇಳ್ಯಾರ, ಯಪ್ಪ ಮಂತ್ರೋಪದೇಶ ಮಾಡಿದೆ, ಆಶೀರ್ವಾದ ಮಾಡಿದೆ, ಆದ್ರೆ ಈ ಹುಚ್ಚ ಶಿಷ್ಯನ್ನ ಕೈ ಬಿಡಬೇಡ ಅಂದ್ರಂತ ಯಲ್ಲಪ್ಪ. ನೋಡಿ ಎಂಥ ಭಾವ ಗುರು ಶಿಷ್ಯರು. ಯಪ್ಪ ಈ ನನ್ನ ಹುಚ್ಚ ಶಿಷ್ಯನ ಕೈ ಬಿಡಬೇಡ ಅಂದಗಳಿಗೆ ಸಿದ್ಧಲಿಂಗರು ಹೇಳಿದಾರಂತ, ನ್ಯಾಯಾಕ ನಿನ್ನ ಕೈ ಬಿಡಲಿ, ಇಡೀ ಜಗತ್ತಿಗೆ ಕೈ ಹಿಡಿಯುವಂಥ ಮಾಲಕನ ನೀನಾಗ್ತಿ ಅಂತ ಅವ್ರು ಹೇಳಿದಾರಂತ. ಅಂದ್ರೆ ಇಡೀ ಜಗತ್ತಿನೊಳಗ ಬಿದ್ದವರನ್ನು ಎತ್ತುವಂಥ ಕೈ ನಿಂದಾಗ್ತದ, ಕಣ್ಣೀರು ಒರೆಸುವ ಕೈ ನಿಂದಾಗ್ತದೆ, ಯಾರಿಗೆ ಅನ್ನ ಇಲ್ಲ ಅನ್ನ ನೀಡುವ ಕೈ ನಿನ್ನದಾಗ್ತದೆ. ಹೀಗೆ ಎಲ್ಲ ಲಿಂಗರಿಗೆ ಹರಿಸಿ ಮಂತ್ರೋಪದೇಶವನ್ನು ನೀಡಿದ ಮೇಲೆ ಗುರುಗಳ ಆತನಿಗೆ 5 ವಸ್ತುಗಳನ್ನು ಧಾರೆ ಎರೆಯುತ್ತಾರೆ. ಅಲ್ಲಿ ಯಾರಿಗೆ? ಎಲ್ಲ ಲಿಂಗನಿಗೆ 5 ವಸ್ತುಗಳನ್ನು ಅವನಿಗೆ ಕೊಡ್ತಾರೆ. ಏನು ಮಾಡಿದರು ಅಂತ ಕೇಳಿದರ ಕಾವಿಯ ಬಟ್ಟೆಯನ್ನು ಹಾಕ್ತಾರೆ. ಯಾರು? ಸಿದ್ಧಲಿಂಗರು. ಎಲ್ಲ ಲಿಂಗರಿಗೆ ಕಾವಿ ಬಟ್ಟೆಯನ್ನು ಹಾಕ್ಯಾರೆ. ಇನ್ನು ಕೈಯೊಳಗ ಬೆತ್ತವನ್ನು ಕೊಟ್ಟಾರೆ, ಇನ್ನೊಂದು ಕೈಯೊಳಗ ಜೋಳಿಗೆಯನ್ನು ಹಾಕ್ಯಾರೆ, ಒಂದು ಕೈಯೊಳಗ ಕಮಂಡಲವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕೈಯೊಳಗ ಧರ್ಮ ಗ್ರಂಥವನ್ನು ಕೊಟ್ಟ, ಕಾಲೊಳಗ ಕಟ್ಟಿಗೆಯ ಕಡಾವಿಗೆಯನ್ನು ಹಾಕಿ ಇನ್ನು ಮೇಲೆ ನೀ ದೇಶ ಸಂಚಾರ ಮಾಡು ಅಂತ ಹೇಳ್ಯ. ಯಾವಾಗ ಇಷ್ಟೆಲ್ಲವನ್ನು ಕರುಣಿಸಿ ದೇಶ ಸಂಚಾರ ಮಾಡುವಂತ ಸಿದ್ಧಲಿಂಗರು ಎಲ್ಲ ಲಿಂಗನಿಗೆ ಹೇಳ್ಯಾರಲ್ಲ, ಇವುಗಳನ್ನು ಈ ಬೆತ್ತನ ಯಾಕೆ ಕೊಟ್ಟರು, ಕಾವಿ ಬಟ್ಟಿನ ಯಾಕೆ ಹಾಕಿದ್ರು ಅನ್ನೋದ ಸಿದ್ಧಲಿಂಗರ ಆ ಯಾವ ಎಲ್ಲ ಲಿಂಗನಿಗೆ ಉಪದೇಶವನ್ನು ಮಾಡಿ ಮತ್ತೆ ನಾಳೆಯ ದಿನ ಲಚ್ಚಾಣದಿಂದ ಅವನಿಗೆ ದೇಶ ಸಂಚಾರ ಮಾಡಲಿಕ್ಕೆ ಕಳಿಸ್ತಾರೆ. ಇಲ್ಲಿಯವರೆಗೆ ಲಚ್ಚಾಣದನ ಹಲವು ಕಥೆಯನ್ನು ಕೇಳಿವಿ. ಈ ಕಾವಿಯ ಬಟ್ಟೆ ಸನ್ಯಾಸಿಯ ದೀಕ್ಷೆಯನ್ನು ಕೊಟ್ಟ ಮೇಲೆ, ಸನ್ಯಾಸಿಯ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಈ ನಾಡನ್ನು ಸಂಚಾರ ಮಾಡಲಿಕ್ಕೆ ಹೇಳ್ತಾರೆ. ಆ ಕಾವಿ ಬಟ್ಟೆಯ ಉದ್ದೇಶ ನಾಡು ಹೆಂಗೆ ಸಂಚಾರ ಮಾಡ್ತಾರ ಅನ್ನುವ ಎಲ್ಲ ವಿಚಾರಗಳನ್ನು ಮತ್ತೆ ನಾಳೆಯ ದಿನ ಇದರ ಜೊತೆಗೇ ಲಚ್ಚಾಣದಿಂದ ಬೇರೆ ಕಡೆ ಎಲ್ಲೆಲ್ಲಿ ಹೋಗ್ತಾರ ಅಲ್ಲಲ್ಲೆಲ್ಲ ಪವಾಡಗಳು ನಡೀತಾವ, ಅಲ್ಲೆಲ್ಲೆಲ್ಲ ಲೀಲೆಗಳು ನಡೀತಾವ. ಅವು ಎಲ್ಲವನ್ನು ಮತ್ತೆ ನಾಳೆಯ ದಿನ ನಾವು ನೀವುಗಳೆಲ್ಲ ನೋಡೋಣ ಅಂತ ತಿಳ್ಕೊಂಡು ಹೇಳಿ. ಅಂದರೆ ಅನಿವಾರ್ಯತೆ, ವಯಸ್ಸಾದವರಿಗೆ ತೊಂದರೆ ಆಗ್ತದೆ. ನೋಡ್ರಿ ಶಾಣಮ್ಮವ್ರು ಎಷ್ಟು ಹಚ್ಕೊಂಡು ಕೂತಾರ.
ಒಂದು 2 ಹಚ್ಕೊಂಡಾರ, ಮತ್ತು ಇನ್ನೊಂದು ಕೊಡೋಣ ಅಂದ್ರೆ 3 ಆತಾವ. ಕಾರಣ ಅಂದರೆ ಚಳಿಗೆ ಮನುಷ್ಯ ಸಹಜವಾಗಿ ವಯಸ್ಸಿಗರಣವಾಗಿ ತೊಂದರೆ ಆಗ್ತವೆ. ನೋಡಿ ಅಲ್ಲಿ ನಮ್ಮ ಭೀಮನಗೌಡ್ರ ಗೌಡ್ತಿಯರು ಅಲ್ಲಿ ಇದ್ಕೊಂಡು ನನಗೆ ಫೋನ್ ಮಾಡ್ತಾರೆ, ಯಪ್ಪ ಚಳ್ಯಾಗ ನೀವು ಓಡಾಡಬೇಡ, ತಲೆಗೆ ಏನಾರು ಕಟ್ಗೋ ಅಂತಾರೆ. ನೋಡ್ರಿ ಎಷ್ಟು ಪ್ರೀತಿ ಇರಬೇಕು. ಅಂದ್ರೆ ಇವೆಲ್ಲ ಅಂತಃಕರಣದ ಮಾತು. ಅದು ಹೇಳಿದ್ರೆ ಏನು ದೊಡ್ಡದಲ್ಲ, ಬಿಟ್ಟು ಏನು ಕಡಿಮೆ ಅಲ್ಲ. ಆ ತಾಯಿಯ ಭಾವ ಇರ್ತದಲ್ಲ, ಅಂತಃಕರಣದ ಭಾವ ಇರ್ತದಲ್ಲ, ಅದಕ್ಕೆ ಬಹಳ ನಾವು ಗೌರವಿಸ್ತಾ ಇದ್ದೀವಿ. ಅದಕ್ಕೆ ಇನ್ನೊಂದು ಸ್ವಲ್ಪ 9ಕ್ಕೆ ಪುರಾಣ ಮುಗಿಯೋಂಗಾಯಿತು ಅಂತಂದ್ರೆ ಇನ್ನು ದೀಪೋತ್ಸವ ಅದು ಇದು ಬೇರೆ ಬೇರೆ ಎಲ್ಲ ಹೇಳೋದಿರ್ತದೆ.